ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಗಳಾಗಿ ಏನು ಆಗಮಿಸಿದ್ದಾರೆ ಅವರ ಒಂದು ಕಿರು ಪರಿಚಯವನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಖ್ಯವಾಗಿ ಮುಖ್ಯ ಉಪನ್ಯಾಸಕರಾಗಿ ಹಾಗೂ ಮುಖ್ಯ ಗುರುಗಳಾಗಿ ಆಗಮಿಸಿದ ಡಾಕ್ಟರ್ ಗೋಪಾಲ್ ಕೆ ರಾಯಚೂರ್ ಮಹಾನುಗುರುಗಳಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ, ಇವರ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಹಂಸಲೇಖ ದೇಶಿ ಸಂಗೀತ ವಿದ್ಯಾಲಯದ ಪ್ರಾಂಶುಪಾಲರಾಗಿ ಕೆಲ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಸುಮಾರು 7 ಪ್ರಕಾರಗಳ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಾವೀಣ್ಯರು, ಪಂಡಿತರು. ಹಾಗೆ ಸುಮಾರು 16 ಇನ್ಕ್ಲೂಡಿಂಗ್ ಗಂಗೂಬಾಯಿ ಹಾನಗಲ್ ಅವರು, ಭೀಮ್ಸೇನ್ ಜೋಶಿ ಅವರು, ಹಾಗೆ ಸುಮಾರು ಮಹಾನ್ ಅಭಿನೇತರು ಏನಿದ್ದಾರೆ ನಮ್ಮ ಕರ್ನಾಟಕದ ಮತ್ತು ಭಾರತದ ಅನೇಕ ಪಂಡಿತರ ಕೈಯಲ್ಲಿ ಶಾಸ್ತ್ರೀಯ ಅಭ್ಯಾಸವನ್ನು ಮಾಡಿ ಇವತ್ತು ಈ ಒಂದು ಸುಮಾರು ಸಾಧನೆಗಳನ್ನು ಮಾಡಿ ಸುಮಾರು ಪ್ರಶಸ್ತಿಗಳನ್ನು ಕೂಡ, ಸುವರ್ಣಶ್ರೀ ಪ್ರಶಸ್ತಿ ಆಯಿತು, ಡಾಕ್ಟರೇಟ್, ಮತ್ತು ಇದೊಂದು ಇಂಗ್ಲೆಂಡ್ ಅಲ್ವಾ ಸರ್, ಅಮೇರಿಕಾದಿಂದ ಒಂದು ಯೂನಿವರ್ಸಿಟಿಯಲ್ಲಿ, ಗ್ಲೋಬಲ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪಡೆದಿದ್ದಾರೆ. ಇವರಿಗೆ ಅಭಿನಂದನೆಗಳು. ಹಾಗೆ ಮತ್ತೊಬ್ಬ ಅತಿಥಿ ಉಪನ್ಯಾಸಕರಾಗಿ ನಮ್ಮ ಜೊತೆ ಇದ್ದಾರೆ ಶ್ರೀಯುತ KB ಉಮೇಶ್ ಅವರು. ಸುಮಾರು 20-25 ವರ್ಷಗಳ ಆರ್ಕೆಸ್ಟ್ರಾ ಅನುಭವ, ಸಂಗೀತ. ಇವರು ಗೋಪಾಲ್ ಕೆ ರಾಯಚೂರ್ ಅವರ ಶಿಷ್ಯರು ಶಾಸ್ತ್ರೀಯದಲ್ಲಿ. ಹಾಗೆ ನಮ್ಮ ಇತ್ತೀಚೆಗೆ ಜಿ ಕನ್ನಡದಲ್ಲಿ ಒಂದು ಟಾಪ್ 1 ಏನೋ ವಿನ್ ಆದರು ದರ್ಶನ್ ನಾರಾಯಣ್ ಸರ್, ಕರೆಕ್ಟ್, ದರ್ಶನ್ ನಾರಾಯಣ್ ಅವರು ಸುಮಾರು 8-10 ವರ್ಷಗಳಿಂದ ಉಮೇಶ್ KB ಅವರ ಕೈಯಲ್ಲಿ ಲೈಟ್ ಮ್ಯೂಸಿಕ್ನ ಅಭ್ಯಾಸ ಮಾಡ್ತಾಯಿದ್ರು. ತುಂಬ ಚಿಕ್ಕವನಿದ್ದಾಗಿಂದ ನೋಡಿದ್ದಾರೆ ಅವ್ರನ್ನ. ತುಂಬ ಅವರ ಒಂದು ಗರಡಿಯಲ್ಲಿ ಬೆಳೆದಂಥ ಹುಡುಗ ಇವತ್ತು ಕರ್ನಾಟಕದ ಟಾಪ್ ಸಿಂಗರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಸೊ ಹಾಗಾಗಿ ನಾನು ಉಮೇಶ್ KB ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ನಮ್ಮ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಹಾಗೆ ಮತ್ತೊಬ್ಬ ತೀರ್ಪುಗಾರರಾಗಿ ನಮ್ಮ ಜೊತೆ ಇದ್ದಾರೆ ಹೈಕೋರ್ಟ್ ವಕೀಲರಾದಂತಹ ಶ್ರೀಯುತ ಯತೀಶ್ ಕುಮಾರ್ ಆರ್ ಅವರು. ಇವರು ಸಂಗೀತವನ್ನು ಒಂದು ಹವ್ಯಾಸವಾಗಿ ಕಲಿತು, ಹಾಗೆ ಅದರಲ್ಲಿ ಸುಮಾರು ಸಾಧನೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಭಾವಗೀತೆ ಸ್ಪರ್ಧೆಯಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ, ಕರ್ನಾಟಕದ ರಾಷ್ಟ್ರೀಯ ಮಟ್ಟದಲ್ಲಿ. ಹಾಗೆ ಅವರನ್ನು ನಾನು ಅಭಿನಂದಿಸ್ತಾ ನಮ್ಮ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಮತ್ತೊಬ್ಬ ಮುಖ್ಯ ಅತಿಥಿಯಾಗಿ ಇವತ್ತಿನ ನಮ್ಮ ಒಂದು ಕಾರ್ಯಕ್ರಮದ ಮುಖ್ಯ ಭೂಮಿಕೆ, ಇತ್ತೀಚೆಗೆ ನಾವು ನಮ್ಮ ನಗಲಿದ ಮುಖ್ಯ ನಿರೂಪಕಿ, ಅಚ್ಚ ಕನ್ನಡದ ಸ್ವಚ್ಛ ಭಾಷೆಯ ಬಹುಭಾಷಾ ಕೌಶಲ್ಯವನ್ನು ಹೊಂದಿರತಕ್ಕಂಥ ನಿರೂಪಕಿ ಅಪರ್ಣಾ ಅವರು ನಮ್ಮ ಜೊತೆ ಇವತ್ತಿಲ್ಲ. ಇತ್ತೀಚೆಗೆ ನಾವು ನಮ್ಮ ಕರ್ನಾಟಕ ಅಂಥ ಒಬ್ಬ ಕನ್ನಡದ ಕುವರಿಯನ್ನು ನಾವು ಇವತ್ತು ಕಳೆದುಕೊಂಡಿದ್ದೀವಿ. ಅವರಿಗೋಸ್ಕರ, ಅವರಿಗೆ ಸುಮಾರು ಭಾವಗೀತೆಗಳಂದರೆ ತುಂಬ ಇಷ್ಟ, ಸಾಹಿತ್ಯ ಅಂದರೆ ತುಂಬ ಇಷ್ಟ, ಬಹುಭಾಷಾ ತಾರೆ ಅಂತಲೂ ಹೇಳ್ಬೋದು. ಸುಮಾರು ಬೇರೆ ಬೇರೆ ಭಾಷೆಯಲ್ಲಿ ಅಭಿನಯವನ್ನು ಮಾಡಿದ್ದಾರೆ ನಟರು. ಇಲ್ಲಿ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತಲೇ ಗುರುತಿಸ್ಕೊಂಡ್ರು ಮಜಾ ಟಾಕೀಸಲ್ಲಿ. ತುಂಬ ಚಿಕ್ಕವರಿದ್ದಾಗಿಂತನೂ ನಟನೆಯಲ್ಲಿ ಮತ್ತು ನಿರೂಪಣೆಯಲ್ಲಿ ನಮ್ಮೆಲ್ಲರಿಗೂ ಮನೆ ಮಾತಾಗಿದ್ದಾರೆ. ಅಂಥ ಒಬ್ಬ ನಿರೂಪಕಿಗೆ ನಮನ ಸಲ್ಲಿಸಲಿಕ್ಕೆ ಅಂತಲೇ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಶ್ರೀ ಕೃಷ್ಣಮೂರ್ತಿ ಎನ್ನವರು. ಇವರು ಚಂದನದಲ್ಲಿ ವಾರ್ತಾವಾಚಕರಾಗಿ, ವೃತ್ತಿಪರ ನಿರೂಪಕರಾಗಿ ಹಾಗೂ ಹವ್ಯಾಸಿ ಗಾಯಕರಾಗಿ ತುಂಬ ಚೆನ್ನಾಗಿ, ಅವ್ರಿಗೂ ಆರ್ಕೆಸ್ಟ್ರಾ ಅನುಭವ ಇದೆ, ಗಾಯಕರಾಗಿ ಅವರ ಒಂದು ಸಂಗೀತ ಪಯಣವನ್ನು ಕೂಡ ಮುಂದೆ ವರೆಸ್ತಾ ಇದ್ದಾರೆ. ಅವರನ್ನು ಕೂಡ ಅಭಿನಂದಿಸ್ತಾ ನಮ್ಮ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಹಾಗೆ ಮತ್ತೊಬ್ಬ ಅತಿಥಿಯಾಗಿ ನಟ ಸಾರ್ವಭೌಮ, ಕರ್ನಾಟಕದ ನಟ ಸಾರ್ವಭೌಮ ಅಂತ ಗುರುತಿಸಿಕೊಂಡಂತಹ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು, ಅವರ ಒಂದು ಪುತ್ರ ಪುನೀತ್ ರಾಜ್ಕುಮಾರ್ ಅವರು ಕೂಡ ಇತ್ತೀಚೆಗೆ ನಮ್ಮನ್ನು ಅಗಲಿ ಸುಮಾರು ವರ್ಷಗಳಾದರೂ ನಿನ್ನೆ ಮೊನ್ನೆ ಆದಂತಿದೆ. ಅಪ್ಪು ಅಂತಲೇ ಮನಮಾತಾಗಿದ್ದಾರೆ. ಹಾಗೆ ಮನೆಗಳಲ್ಲಿ ಅಪ್ಪು ಅಂತ ನಾವೆಲ್ಲರೂ ಗುರುತಿಸಬೇಕು. ನಮ್ಮ ಕರ್ನಾಟಕ ಆಲ್ಮೋಸ್ಟ್ ಗುರುತಿಸ್ಕೊಂಡಿದೆ. ಹಾಗೆ ಕರ್ನಾಟಕದ ಹೊರ ರಾಜ್ಯಕ್ಕೂ ಕೂಡ ತಲುಪಿಸ್ಬೇಕು ಅನ್ನೋ ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಅದು ಯಾವ ರೀತಿ ಅಂತೀರಾ, ಒಂದು ವಿಶೇಷವಾದಂಥ ಕಲಾಕೃತಿ, ಅಪ್ಪು ಅವರ ಒಂದು ಕಲಾಕೃತಿ ಮುಖ ಚೆಹರೆ ಇಲ್ಲಿ ಮುಂದಿದೆ, ನೋಡ್ಬೋದು ನೀವು. ಸೊ ಪಕ್ಕ ಅವರ ಮುಖವನ್ನೇ ಹೋಲುವಂತಹ ಕಲಾಕೃತಿ ಅದು. ಅದನ್ನು ಸುಮಾರು ಇವಾಗ ಒಂದು 170 ಕಲಾಕೃತಿಯನ್ನು ಪ್ರಿಪೇರ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ನನಗೆ ಅವರ ಮುಖ ಮಾತ್ರ ಕೊಟ್ಟಿದ್ದರು ಒಂದು ಕಾರ್ಯಕ್ರಮದಲ್ಲಿ. ಇವತ್ತು ಅವರ
ಸ್ವಲ್ಪ ಬಾಡಿ ಜಾಯಿನ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಟೈಮು. ಹಾಂ, ಇವಾಗ ಫಸ್ಟ್ ಟೈಮ್ ಅವರ ಬಾಡಿನ ಜಾಯಿನ್ ಮಾಡಿಕೊಂಡು ಇವತ್ತು ನಮ್ಮ ವೇದಿಕೆಗೆ ನಮ್ಮ ಒಂದು ಈ ವೇದಿಕೆಯಲ್ಲಿ ಏನು ಅತಿಥಿಗಳಿದ್ದಾರೆ, ಅತಿಥಿಗಳಿಗೆ ಕೊಡಬೇಕು ಅಂತ ಆಸೆಯನ್ನು ಇಟ್ಕೊಂಡು ಎಲ್ಲರ ಮನೆಗೂ ಅಪ್ಪು ಹೋಗಬೇಕು ಅಂತ ಕೆಲವು ಕಲಾಕೃತಿಗಳನ್ನು ತೆಗೆದುಕೊಂಡು ಆ ಒಂದು ಸೇವೆಯನ್ನು ನೀಡಲಿಕ್ಕೆ ಬಂದಿದ್ದಾರೆ ಶ್ರೀ ವಿನಯ್ ಕುಮಾರ್ ಅವರು. ಹಾಗೆ ಇವರು ಸುಮಾರು ಕಲಾ ಪೋಷಕರು ಕೂಡ. ತುಂಬ ಸುಮಾರು ಕಲಾ ಏನದು ಯಾವುದೋ ಒಂದು ಪ್ರಶಸ್ತಿ ಮಾಡಬೇಕು ಅಂದ್ಕೊಂಡ್ರಲ್ಲ ನೀವು, ಕಲಾ ಪ್ರಶಸ್ತಿ ಅಂತ, ಕಲಾರತ್ನ ಪ್ರಶಸ್ತಿನ ಮಕ್ಕಳಿಗೆ ಅಂತಾನೆ, ಮಕ್ಕಳಲ್ಲಿರೋ ಒಂದು ಕಲೆಯನ್ನು ಹೊರತೆಗೆಬೇಕು ಅಂತ ಸ್ಕೂಲ್ಗಳಲ್ಲಿ ಕೂಡ ಎಲ್ಲ ಈ ರೀತಿ ಕಲೆಯನ್ನು ಟ್ಯಾಲೆಂಟ್ ಹಂಟ್ ಅಂತ ಏನು ಹೇಳ್ತೀವಿ, ಆ ಥರ ಒಂದು ಅನ್ವೇಷಣೆ ಮಾಡಿ ಅವ್ರಿಗೂ ಕೂಡ ಒಂದು ಪ್ರಶಸ್ತಿ ಕೊಡೋಣ ಅಂತ ಅನ್ನೋ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ನನಗೂ ಇನ್ವೈಟ್ ಮಾಡಿದರು. ಅದಕ್ಕೋಸ್ಕರ ಸುಮಾರು ಅವ್ರಿಗೂ ಕೂಡ ಎಲ್ಲರಿಗೂ ಅಪ್ಪುನ ಕಲಾಕೃತಿ ಕೊಡೋಣ ಅಂತ ಸುಮಾರು ಸಾವಿರಾರು ಕಲಾಕೃತಿನ ಈಗಾಗಲೇ ಸುಮಾರು ಜನಕ್ಕೆ ನೀಡಿದ್ದಾರೆ. ಹಾಗೆ ಅಪ್ಪು ಅವರ ದಿನ ಇದ್ದಾಗ ನನಗೆ ರೀಸೆಂಟಾಗಿ ಈಗ ಅವರ ತಿಥಿ ಬರ್ತಾ ಇದೆಯಲ್ಲ, ದಿನ ಬರ್ತಾ ಇದೆ ಅಕ್ಟೋಬರಲ್ಲಿ. ಆವಾಗೊಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಸೊ ನಂಗೆ ಕೇಳಿದರು, ನಮ್ಮ ಕಾರ್ಯಕ್ರಮ ಹತ್ತಿರದಲ್ಲೇ ಇರೋದ್ರಿಂದ ಸರ್ ನಮ್ಮ ವೇದಿಕೆಗೆ ಬನ್ನಿ ಅಂತ ನಾನು ಕರೆದೆ. ಸೊ ಆಯಿತು ಸರ್ ಮೇಡಮ್, ಒಂದು ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಲ್ಲಿ ನಾನು ಕೊಡಬೇಕು ಅಂದ್ಕೊಂಡಿದ್ದೀನಿ, ಆಯಿತು ಸರ್ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ಬಂದಿದ್ದಾರೆ. ನಮ್ಮ ಅತಿಥಿಗಳಿಗೆ ಆ ಒಂದು ಗಿಫ್ಟು ಅವರ ಕಡೆಯಿಂದ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.